ಯಾಕೋ ಮುನಿಕಾ ಬೇಜಾರು ಕೂತಿದ್ಯಾ? ಏನಾಯ್ತು? ಏನಿಲ್ಲ ಕಣೋ, ಡಿಗ್ರಿ ಮುಗಿತಾ ಬಂತು, ಮುಂದೆ ಏನ್ ಮಾಡೋದೇನೋ ಒಂದು ಗೊತ್ತಾಗ್ತಿಲ್ಲ. ಅಷ್ಟೇನಾ? ನಂಗೊಬ್ರು ಟ್ಯಾರೋ ರೀಡರ್ ಗೊತ್ತು. ನಿನ್ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಸಾಕು, ನಿನ್ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಕೂಡ ಹೇಳ್ತಾರೆ. ಹೌದಾ, ನಡಿ ಹೋಗೋಣ. ಬಾ. ನಾವಿವತ್ ಬಂದಿದೀವಿ ಡಿವೈನ್ ಟ್ಯಾರೋ ರೀಡರ್ ದಿವ್ಯಾ ಮ್ಯಾಮ್ ಹತ್ರ. ಹೌದು, ಬರೀ ನಿಮ್ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಸಾಕು, ನಮ್ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲಾನು ಹೇಳ್ತಾರೆ. ಬರೀ ಇಷ್ಟಲ್ದೆ ಟ್ಯಾರೋ ರೀಡಿಂಗ್, ಕ್ರಿಸ್ಟಲ್ ಹೀಲಿಂಗ್, ನ್ಯೂರಾಲಜಿ, ವೇದಿಕ್ ಮಂತ್ರ, ಕ್ಯಾಂಡಲ್ ಸ್ಪೆಲ್, ಮನಿ ಮ್ಯಾನಿಫೆಸ್ಟೇಷನ್, ಅದಲ್ದೆ ಇವರು ಆಕಾಶಿಕ್ ರೆಕಾರ್ಡಿಂಗ್ ಕೂಡ ಮಾಡ್ತಾರೆ. ಮೋನಿಕಾ, ಇವಾಗ ನೀನು ಫುಲ್ ಬ್ಲಾಂಕ್ ಆಗಿ ಕೂತಿದ್ದೀನಿ ಲೈಫ್ ಅಲ್ಲಿ ಅಂತಂತಿದ್ದಲ್ಲ, ಅವಾಗೆ ಅನಿಸ್ತಿದೆ ಈಗ. ನನಗೆ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದೇ ಒಂದು ಕ್ಲಾರಿಟಿ ಅನ್ನೋದಿರ್ಲಿಲ್ಲ. ಇಲ್ಲಿ ಬಂದ್ಮೇಲಿಂದ ನಂಗೆ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ನಾನು ಗ್ರೋತ್ ಆಗ್ತೀನಿ ಅದೊಂದು ಕ್ಲಾರಿಟಿ ಸಿಕ್ಕಿದೆ ನನಗೆ. ಅಷ್ಟೇ ಅಲ್ಲದೆ ಇವರಿಗೆ ಟ್ಯಾರೋ ರೀಡಿಂಗ್ ಅಲ್ಲಿ ಡಾಕ್ಟರೇಟ್ ಕೂಡ ಬಂದಿದೆ. ಯಾರಿಲ್ಲಿಗೆ ಬರೋದಿಕ್ಕಾಗಲ್ವೋ ಅವ್ರಿಗೆ ಆನ್ಲೈನ್ ಸೆಷನ್ ಕೂಡ ತಗೋತಾರೆ. ನಿಮಗೇನಾದ್ರೂ ಟ್ಯಾರೋ ರೀಡಿಂಗ್ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾರೆ. ನೀವು ಯಾಕೆ ನಂತರ ಓವರ್ ಥಿಂಕ್ ಮಾಡ್ಕೊಂಡು ಕೂತ್ಕೋತೀರಾ? ಬೇಗ ಬೇಗ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್